ಎಲ್ಲರಿಗೂ ನಮಸ್ಕಾರ. ಮಲ್ಲಿಗೆ ಹೋಮ್ ಕಿಚನ್ಗೆ ಸ್ವಾಗತ. ಬನ್ನಿ, ಇವತ್ತು ತುಂಬ ರುಚಿಯಾದ ಹಾಗೂ ಗರಿಗರಿಯಾದ ತೊಗರಿಬೇಳೆ ಹೂರಣದಿಂದ ಮಾಡುವಂಥ ಕರಿಗಡುಬನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿದನ್ನು ಎಳ್ಳಮಾವಾಸ್ಯೆ ಪೂಜೆಗೆ ಮನೆಯಲ್ಲಿ ಮಾಡಿದ್ದು, ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 1 ಕಪ್ ಆಗುವಷ್ಟು ತೊಗರಿಬೇಳೆನ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹೀಗೆ ಬಿಸಿ ನೀರಲ್ಲಿ ಹಾಕಿ ಇದನ್ನು ಕುದಿಯಕ್ಕೆ ಬಿಡಬೇಕು. ಹಾಗೆಯೇ ಇದು ಕಣಕಕ್ಕೆ ಮೈದಾ 1 ಕಪ್ಪು, 1/4 ಕಪ್ಪು ಹೋಳ್ಗೆ ರವೆ ಎರಡನ್ನೂ ಸೇರಿಸಿ ಸ್ವಲ್ಪ ಎಣ್ಣೆ ಹಾಕಿ ಗಟ್ಟಿಯಾಗಿ ನಾದ್ಕೋಬೇಕು. ನಾವು ಹೋಳಿಗೆಗಂದರೆ ಸ್ವಲ್ಪ ತೆಳುವಾಗಿ ನಾದಬೇಕು. ಇದು ಕರಿಗಡುಬು ಆದ್ದರಿಂದ ಸ್ವಲ್ಪ ಗಟ್ಟಿಯಾಗಿ ಈ ರೀತಿ ನಾದಿ ಇಟ್ಕೋಬೇಕು. ಇದನ್ನು ಇವಾಗ ನೀಟಾಗಿ ನಾದ್ಕೊಂಡು 1 ಗಂಟೆ ನೆನೆಯಕ್ಕೆ ಬಿಡಬೇಕು. ನಂತರ ಕುದ್ದಿರೋ ಬೇಳೆಗೆ 1 ಕಪ್ಪು ಬೆಲ್ಲ ಹಾಕಿ ಅದನ್ನು ಈ ರೀತಿ ಮಿಕ್ಸಿಯಲ್ಲಿ ರುಬ್ಕೋಬೇಕು. ನಾನು 1 ಕಪ್ ಬೇಳೆಗೆ 1 ಕಪ್ ಬೆಲ್ಲ ತಗೊಂಡಿದ್ದೆ. ಅದನ್ನು ಸೇರಿಸಿ ಈ ರೀತಿ ಮಿಕ್ಸಿಲಿ ಈ ರೀತಿ ನೀಟಾಗಿ ರುಬ್ಕೋಬೇಕು. ಈ ರೀತಿ ಗಟ್ಟಿಯಾಗಿದ್ದರೆ ಸಾಕು. ನಾನಿಲ್ಲಿ ಬೇಳೆ ಕಟ್ಟನ್ನು ತೆಗೆದಿದ್ದು, ಅದಕ್ಕೆ ಯಾವ ರೀತಿ ಮಸಾಲೆ ಹಾಕೋದು ನೋಡೋಣ ಬನ್ನಿ. ಸ್ವಲ್ಪ ಧನಿಯಾ, ಮೆಂತ್ಯ, ಜೀರಿಗೆ ಹಾಗೂ ಚಕ್ಕೆ ಮತ್ತು ಲವಂಗ ಎಲ್ಲನೂ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ. ಇದನ್ನೆಲ್ಲ ಒಂದೊಂದಾಗಿ ಹುರಿದು ಇಟ್ಕೋಬೇಕು. ಇದು ನೀಟಾಗಿ ಹುರಿದ್ರೆ ಚೆನ್ನಾಗಿ ಪರಿಮಳ ಬರುತ್ತೆ. ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು. ನಂತರ ಇದನ್ನು ತೆಗೆದು ನಾವು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಹಾಗೆಯೇ ಸ್ವಲ್ಪ ಕೊಬ್ಬರಿ, ಕರಿಬೇವು, ಕೊನೆಗೆ 1 ಟೊಮೆಟೊ ಹಣ್ಣನ್ನು ಇದ್ರ ಜೊತೆಗೆ ಸೇರಿಸಿ ನೀಟಾಗಿ ಈ ರೀತಿ ಹುರಿದಿಟ್ಕೋಬೇಕು. ನಾವು ಮೊದಲೇ ಹುರಿದಿಟ್ಕೊಂಡಿರುವಂಥ ಧನಿಯಾ ಎಲ್ಲ ಮಸಾಲೆ ಸಾಮಾನು ಅದ್ರ ಜೊತೆಗೆ ಈರುಳ್ಳಿ, ಕೊಬ್ಬರಿ ಎಲ್ಲ ಸೇರಿಸಿ ಕೊನೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿ, ಖಾರದ ಪುಡಿ ಎಲ್ಲ ಸೇರಿಸಿ ನಂತರ ಅದೇ ಕಡಾಯಿ ತಗೊಂಡು ಅದರಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಗೂ ನೆನೆಸಿ ಇಟ್ಕೊಂಡಿರುವಂಥ ಹುಣಸೆಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೋಬೇಕು. ನಂತರ ನಾವು ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡು ಈ ರೀತಿ ಮಾಡ್ಕೋಬೇಕು. ನಂತರ ನಾವು ಬೇಳೆ ತೆಗೆದಿರುವಂಥ ಕಟ್ಟು ತೊಗರಿಬೇಳೆ ಕಟ್ಟನ್ನು ಅದರಲ್ಲಿ ಇದನ್ನೆಲ್ಲ ಸೇರಿಸ್ಕೋಬೇಕು. ನೋಡಿ, ಸಾಂಪ್ರದಾಯಿಕವಾಗಿ ಮನೇಲಿ ಮಾಡ್ಕೊಳ್ಳುವಂಥ ಪರಿಮಳ ಭರಿತ ರಸಮ್ ಅಂತಲೂ ಹೇಳ್ಬೋದು. ನಾವು ಈ ಕಡೆಗೆ ಇದು ಕಟ್ಟಿನ ಸಾರು ಅಂತ ಹೇಳ್ತೀವಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಾವು ನಾದಿ ಇಟ್ಕೊಂಡಿರುವಂಥ ಮೈದಾ ಹಿಟ್ಟನ್ನು ಈ ರೀತಿ ತಗೊಂಡು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಈ ರೀತಿ ತೆಗೆದಿಟ್ಕೋಬೇಕು. ನಂತರ ಒಂದೊಂದಾಗಿ ಇದನ್ನು ನೀಟಾಗಿ ಲಟ್ಟಿಸ್ಕೋಬೇಕು ಎಲೆನ. ಈ ರೀತಿ ಒಂದೊಂದಾಗಿ ಎಲೆನ ಲಟ್ಟಿಸ್ಕೊಂಡು ನಾವು ರುಬ್ಬಿ ಇಟ್ಕೊಂಡಿರುವಂಥ ತೊಗರಿಬೇಳೆ ಹೂರಣನ
ಇದರಲ್ಲಿ ಮಧ್ಯದಲ್ಲಿ ಇಟ್ಟು ಇದನ್ನು ಕರಿಬೇಕಾಗುತ್ತೆ. ನಾವು ಅಮಾವಾಸ್ಯೆ ದಿವಸ ಇದನ್ನು ಈ ರೀತಿ ಮನೆಯಲ್ಲಿ ಮಾಡಿ ಪೂಜೆ ಮಾಡ್ತೀವಿ, ದೇವರಿಗೆ ನೈವೇದ್ಯ ಮಾಡ್ತೀವಿ. ನೋಡಿ, ಎಲ್ಲ ಇದೇ ರೀತಿ ಮಾಡಿಕೊಂಡು ಈ ರೀತಿ ತುಂಬಿ ಇದನ್ನು ಸ್ವಲ್ಪ ಒದ್ದೆ ಕೈ ಮಾಡಿ ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿ ಪ್ರೆಸ್ ಮಾಡಿ ಒಂದೊಂದಾಗಿ ತೆಗೆದಿಟ್ಕೋಬೇಕು. ನಾನು ಮನೇಲಿ ಯಾವ ರೀತಿ ಮಾಡ್ತೀನಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡಿಕೊಂಡು ಎಣ್ಣೆ ಬಿಸಿ ಮಾಡಿ ಇಟ್ಕೋಬೇಕು. ಹೀಗೆ ಎಣ್ಣೆ ಕಾದ ನಂತರ ಒಂದೊಂದಾಗಿ ಇದನ್ನು ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ಈ ರೀತಿ ಫ್ರೈ ಮಾಡಿ ಒಂದೊಂದಾಗಿ ತೆಕ್ಕೊಂಡು ಹಾಗೆ ಉಳಿದಿರುವಂಥ ಹಿಟ್ಟಲ್ಲಿ ನಾನು ಪೂರಿ ಕೂಡ ಮಾಡಿದ್ದೆ. ಚಿತ್ರಾನ್ನ, ಕರಿಗಡುಬು, ಪೂರಿ, ಪಲ್ಯ ಹಾಗೂ ಕೋಸಂಬರಿ ಈ ರೀತಿ ಎಲ್ಲನೂ ಮಾಡಿಕೊಂಡು ಪೂಜೆಗೆ ನೈವೇದ್ಯಕ್ಕೆ ಮಾಡಿಕೊಂಡು ಪೂಜೆ ಮಾಡ್ತೀವಿ. ನೋಡಿ, ಇವಾಗ ಇದಾಗಿದೆ. ನಾನಿಲ್ಲಿ ಒಂದು ಬಟ್ಲು ತೊಗರಿಬೇಳೆ ತಗೊಂಡಿದ್ದೆ. ಅದರಲ್ಲಿ ಈ ರೀತಿ ಒಂದು 20-22 ಕರಿಗಡುಬು ಆಗಿತ್ತು. ಇದೇ ರೀತಿ ಕಡಲೆಬೇಳೆಯಿಂದ ಕೂಡ ಮಾಡ್ಕೋಬಹುದು. ನಾವು ಮನೆಯಲ್ಲಿ ಯಾವಾಗಲೂ ತೊಗರಿಬೇಳೆಯಿಂದನೇ ಮಾಡೋದು. ನೋಡಿ, ಅದೇ ಹಿಟ್ಟಿಂದ ಪೂರಿ ಕೂಡ ಮಾಡ್ತಾಯಿದ್ದೀನಿ. ಬೇಗನೂ ಮಾಡ್ಕೋಬೋದು ಮತ್ತು ಈಸಿಯಾಗಿ ಕೂಡ ಮಾಡ್ಕೋಬೋದು. ಹಾಗೆಯೇ ಪೂರಿ, ಕರಿಗಡುಬು, ರಸಮ್ಮು ಮತ್ತು ಕೋಸಂಬರಿ, ಚಿತ್ರಾನ್ನ ಈ ರೀತಿ ನಾನು ಎಲ್ಲ ಅಡುಗೆ ಮಾಡಿದ್ದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಟೇಕ್ ಕೇರ್. ಬಾಯ್.